ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎಡವಟ್ಟಿನಿಂದ ಅಮಾಯಕ ಶಿಕ್ಷಕಿ ಬಲೆ. ಹೌದು, ಹುಕ್ಕೇರಿ ತಾಲೂಕಿನ ಹರಗಾಪುರ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಸುರೇಖಾ ಗಂಗಾಧರ್ ಬಾಯಣ್ಣವರ್ ಇವರನ್ನ ಸುಖಾಸುಮ್ಮನೆ ಅಮಾನತುಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್. ಎಸ್, ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ಕಾರಿ ಕೆಲಸ ಮಾಡದೆ ರಾಜಕಾರಣಿಗಳ ಕೆಲಸ ಮಾಡ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆಲವು ಪುಂಡ ಪೋಖರಿಗಳು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಅಮಾಯಕ ಶಿಕ್ಷಕಿಗೆ ಇಂತಹ ಶಿಕ್ಷೆ ನೀಡಿದ್ದಾರೆ. ಊರಿನ ಎಲ್ಲ ಜನರಿಗೆ ಬೇಕಾಗಿದ್ದಾರೆ ಈ ಮುಖ್ಯೋಪಾಧ್ಯಾಯರು. ಪವನ್ ಪಾಟೀಲ್ ಎಂಬ ಪಂಚಾಯಿತಿ ಸದಸ್ಯನಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹಾಗೂ ಇಲ್ಲಿನ ಅಧಿಕಾರಿಗಳಿಗೆ ಮಾತ್ರ ಬೇಡವಾಗಿದ್ದಾರೆ ಈ ಮುಖ್ಯೋಪಾಧ್ಯಾಯರು. ಶಿಕ್ಷಣ ಇಲಾಖೆಯ ಎಸ್ಡಿಎಂಸಿ ನೋಡಲ್ ಅಧಿಕಾರಿ ಎಂವಿ ಮಾಸ್ತಮರಡಿ ಹಾಗೂ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಇವರ ಎಡವಟ್ಟಿನಿಂದ ಮುಖ್ಯೋಪಾಧ್ಯಾಯರು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಹೇಳೋದು ಇಷ್ಟೇ, ಸರ್ಕಾರಿ ಅಧಿಕಾರಿಗಳೇ, ರಾಜಕೀಯ ವಿಷಯ ನಿಮ್ಮ ಮನೆಯಲ್ಲಿ ಇರಲಿ. ನಿಮ್ಮ ಕೆಳವರ್ಗದ ಸರ್ಕಾರಿ ನೌಕರರನ್ನ ಕಡೆಗಣಿಸದಿರಿ. ತಕ್ಷಣವೇ ವಿನಾಕಾರಣ ಅಮಾನತುಗೊಳಿಸಿದ ಹರಗಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಮರಳಿ ಕರ್ತವ್ಯಕ್ಕೆ ಮರು ನೇಮಕ ಮಾಡಿ ಆದೇಶ ಹೊರಡಿಸಬೇಕು. ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ಕರ್ನಾಟಕ ಭೀಮಸೇನೆ ಮತ್ತು ರೈತ ಸಂಘಟನೆಗಳು ಉಗ್ರವಾಗಿ ಪ್ರತಿಭಟನೆ ನಡೆಸಲು ಮುಂದಾಗಿವೆ ಅಂತ ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ರವಾನಿಸಲಾಗಿದೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಈಗ ಹರಗಾಪುರದ ಶಾಲೆ ಹೆಡ್ ಮಾಸ್ಟರ್ ಹಾಗೂ ಸಾಗರ್ ಕಮೂರೆ ಇವ್ರನ್ನ ಶಾಲೆಯನ್ನು ತೆಗೆಯೋದಿಲ್ಲ. ಯಾಕಂದರೆ ಅವ್ರ ನಮ್ಮಲ್ಲಿ ಅವಶ್ಯಕತೆ ಅದ ಹುಡುಗರಿಗೆ. ಅವರಿಂದ ಒಂದು ಸ್ವಲ್ಪ ಹುಡುಗರು ಹುಷಾರಾಗಿದ್ದು ಇಲ್ಲಿಯವರಿಗೆ. ಆದರೆ ಈಗ ಅವ್ರನ್ನ ಊರಿನ ಪ್ರಮುಖರ ಕೆಲವೊಂದು ರಾಜಕೀಯ ಉದ್ದೇಶಗಳಿಗಾಗಿ ಅವ್ರನ್ನ ಇಲ್ಲಿಂದ ತೆಗಿಯಾಕಿರ್ತಾರೆ. ಅವ್ರು ತೆಗಿಯೋದು ಬೇಡ ಅಂತ ನಾನು ಎಲ್ಲರ ಅಭಿಪ್ರಾಯ ಪ್ರಕಾರ ಹೇಳ್ತೇನೆ ನಾನು. ಅಲ್ಲ ಮತ್ತೊಂದು ಸರ ಈ ತೆಗಿಯೋಂಥದ್ದು ಏನಾಗೈತ್ರಿ, ಅಂಥ ಸಮಸ್ಯೆ ಏನಾಗೈತಿ? ಇವ್ರು ತಿಂಡಿದ್ರೆ ರಾಜಕೀಯ ಮಾಡೋರು ನಾಳೆ ಮಾಡ್ಕೊಲ್ಲ ಬೇಕಾದಟ್ಟ ಶಾಲ್ಯಾಗ ಮತ್ತೆ ದೇವ್ರ ಮಾಡ್ತಾರ್ರಿ. ನಾನು SDMC ಚೇರ್ಮನ್ ಆಗಿದ್ದೇನೆ. ನಾನು ಏನೇನೋ ಮಾಡಿಕೊಟ್ಟಿದ್ದೇನೆ. ನಾವು ಯಾವಾಗ ಹಿಂಗೆ ಮಾಡಿಲ್ಲ. ಇದು ಖಾಸಗಿ ಸಣ್ಣ ಒಂದು SDMC ಚೇರ್ಮನ್ ಸಂಬಂಧ, ವೈಸ್ ಚೇರ್ಮನ್ ಸಂಬಂಧ, ಮೆಂಬರ್ ಸಂಬಂಧ ಏನು ಕತ್ತಿರಿದ ಅವ್ರನ್ನೆಲ್ಲ ತೆಗಿಯೋರಿದ್ರೆ ಕೀಲೆ ಹಾಕ್ತಾನು. ಮತ್ತು ರೈತ ಸಂಘಟನೆ ತೊಗೊಂಬಂದು ಈ ಪೂರಾ ಸಾಲಿಗೆ ಕೀಲೆ ಹಾಕ್ತಾನು. ನಮ್ಮ ಹುಡುಗರು ಹೇಳಿ ಬೇರೆ ಕಡೆ ಹಚ್ಚಿಬಿಡ್ತೀವಿ. ಒಮ್ಮೆ ಸರ್ಕಾರಕ್ಕೆ ಇದು ಮುಟ್ಲಿ ಗೊತ್ತಾಗ್ಲಿ. ಒಮ್ಮೆ ತಾರತಮ್ಯ ಏನ್ರಿ ಇದು? ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವ್ ಸಾಲ್ಗಳ ಸಕಟ ರಾಜಕೀಯ ಮಾಡೋದಿದ್ರೆ ಇದು ಏನ್ ಮಾಡಕ್ ಸಾಲ ಅಂತಾರ? ಏನಂತಾರ? ಸಾಲ ಅಂದ್ರ ಸರಸ್ವತಿ ಗುಡಿ ಅಂತಾರ. ಸಾಲ ಅಂದ್ರ ಮಾತಾಡ್ತಾನ. ಸಾಲ ಅಂದ್ರೆ ಸರಸ್ವತಿ ಗುಡಿ ಅಂತಾರ. ಇವ್ರು ಏನಿದೆ ರಾಜಕೀಯ ಅಡ್ಡ ಮಾಡ್ಕೊಂಡಾರು. ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ.
BO ಮೇಡಮ್ಗಳಾಗಲಿ DDP ಸಾಹೇಬ್ರಿಗಾಗಲಿ ನಂದು ವಿನಂತಿ ಐತೆ, ಈಗಿದ್ದವ್ರನ್ನ ಮುಂದೆ ನಡಿಬೇಕು. ಅಲ್ರಿ ಸಾಗರ್ ಸರ್ ಪೇಮೆಂಟ್ ಏನು ಕೊಡ್ತೀರಿ? ಮೊದಲ ಹ್ಯಾಂಡ್ ಸೆಕೆಂಡ್ ನಿಮ್ಮಲ್ಲಿ ಕಲಿಸ್ಬೇಕಾದ್ರೆ ಇದ್ದವ್ರನ್ನ ತೆಗೆದೋಗೋದು ಏನು ಮಾಡೋರು ನೀವು? ಹಾಂ, ನಾವೊಂದು ಉದ್ದೇಶ ಏನಂದ್ರೆ ಒಂದು ಸ್ಪರ್ಶ ಆತನು ಸಾಲಿ ವಿಷಯದಾಗ ನಿಮ್ದು ಏನು ತಿಂಡಿದ್ರೆ ರಾಜಕೀಯ ಮಾಡ್ಕೊರಿ. ನಾಳೆ ಪಂಚಾಯತಿ ಬಂದಿ ಐತಿ, ಜಿಲ್ಲಾ ಪಂಚಾಯತಿ ಬಂದಿ ಐತಿ, MLA ಬಂದಿ ಐತಿ, MP ಬಂದೈತಿ, ಮಾಡ್ಕೊರಿ. ಸಾಲಿ ಅಂದ್ರೆ ಸರಸ್ವತಿ ಗುಡಿ. ಏನ್ ತಿಳಿದಿರಿ ನೀವು? ಎಲ್ಲ ಏನಂತ ತಿಳಿದಿರಿ? ಮತ್ತ ಇಲ್ಲಿ ಹುಡುಗರು ಇಲ್ದಾಗ SDMC ಅವ್ರದ್ದು ಏನು ಕೆಲಸ ಇದೀಪ? ಈಗ ನಾನು SDMC ಚೇರ್ಮನ್ ಆಗಿ ಹೋಗಿದ್ದಾನೆ, ಗೌರವ ಅಧ್ಯಕ್ಷ, ನನ್ನ ಗೌರವ ಮೆಂಬರ್ ಮಾಡ್ರು. ನಾನು ಅದು ಮುಂದಿನ ಸಾಲಿ ಕಿಟ್ ಕೊಟ್ಟಿನಿ, ಅಡಿಗೆ ಕೊಲಿ ಕೊಟ್ಟಿನಿ, ಎಲ್ಲ ಮಾಡಿ ಸಾಲಿಗೆ ಏನ್ರಿ ಕೊಡೋದು ಮಾಡ್ರಿ. ಹಂಗೇನ್ರಿ ತಿಂಡಿ ಕೊಡ್ರಿ, ಯಾವ ಮೆಂಬರ್ 1 ಲಕ್ಷ ರೂಪಾಯಿ ಇಡ್ರಿ, ಸಾಲಿ ಉದ್ಧಾರ ಆಗ್ತೈತೆ. ಎಲ್ಲ ಬಿಟ್ಟು ತಿಂಡಿ ಗಟ್ಲೆ ಬಂದು ಯಾರು ಇಲ್ದ ಮಾಡಕ್ ಹೋದ್ರೆ ಏನಿಲ್ಲ. ಬೇಡ ಈ ಸರ್ ಇದೆ, ಇದು ಒಟ್ಟೆ ಬ್ಯಾಡ ಸರ್ ಇಲ್ಲ. DDP ಸಾಹೇಬ್ರಿಗೆ ಹೇಳ್ತಾನೆ, ಮುಂದೆ BO ಮೇಡಮ್ಗೂ ಹೇಳ್ತಾನೆ, ಪ್ರಸಂಗ ಬಂದ್ರೆ ನಂದನ್ ಹೇಳ್ತಾನೆ, ರೈತ ಸಂಘಟನಾ ತೊಗೊಂಡು DC ಅವ್ರ ಮುಂದೆ ಹೋಗಿ ಕೊಂಡ್ತೇನೆ ಬಿಡುದಿಲ್ಲ. ಇವ್ರು ಎಲ್ಲರೂ ತಿಳಿದಿರ್ಬೇಕು, ಸಣ್ಣ ನಾಟಕಗಳ, ಸಣ್ಣ ವಿಚಾರಗಳ, ಸಣ್ಣ ಇದು ಬ್ಯಾಡಿವ. ಯಾನ್ರಿ ಊರಾಗ ಯಾವ ಹೇಳೋ ಕೇಳೋ ಇಲ್ಲನ? ಏನು ಯಾರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡಕ್ಕೇನಿದ್ದಾನೆ? ಇದಾಗನ್ರಿ ರಾಜಕೀಯ ಅಡ್ಡ ಅನ್ರಿ. ಸಾಲ್ ಅಂದ್ರೆ ಸರಸ್ವತಿ ದೇವ್ರ ಗುಡಿ ಅಂತಾರೆ. ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಊರು ಗಂಡು ಮನೆಗಳಿದಾರು, ಎಲ್ಲ ಇದಾರು, ಅದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಇಂಥದ್ದು ಮಾಡ್ಕೋತ ಕೂತ್ರೆ ಇದೇನು ನನಗೇನು ಸರಿ ಅನ್ಸೋಲ್ಲ. ಇದ್ದವರೆಲ್ಲರೂ ಕಂಟಿನ್ಯೂ ಮುಂದೆ ನಡಿಬೇಕು. ಮುಂದೆ BO ಅವ್ರಿಗೂ ರಿಕ್ವೆಸ್ಟ್ ಐತಿ, DDP ಸಾಹೇಬ್ರಿಗೆ ರಿಕ್ವೆಸ್ಟ್ ಐತಿ. ಎಲ್ಲ ಸರ್ಗಳು ಹಿಡ್ಕೊಂಡು, ಹೆಡ್ ಮಾಸ್ಟರ್ ಹಿಡ್ಕೊಂಡು, ಆ ಸಾಗರ್ ಸರ್ ಎಷ್ಟು ಪಗಾರ ಕೊಡ್ತೀರಿ? ಅವೇ ನಿಮ್ಮ ಗೌರ್ಮೆಂಟ್ ನೌಕರದಾರ? ಅವ್ಗೆ ಎಷ್ಟು ಪಗಾರ ಕೊಡ್ತೀರಿ ನೀವು? ಅವ ಬಿಟ್ಟು ಹೋದಂದ್ರೆ ಇಲ್ಲಿ ಸಾಲಿ ಹುಡುಗರು ಕಲ್ಸವ್ರು ಯಾರು? ಇನ್ನ ಮೂರು ವೇಕೆನ್ಸಿ ಬೇಕು ಕೊಡ್ರಿ ನೋಡೋಣ. ಅದನ್ನ ಬಿಡ್ತೀರಿ? ಆಗ್ರಿ ನೀವು SDMC ಮೆಂಬರ್ ಆಗ್ರಿ, ಅಧ್ಯಕ್ಷ ಆಗ್ರಿ. ಆಗ್ರಿ, ಯಾವ ಅಧ್ಯಕ್ಷ ಹಂಗಂದ್ರಿಪ್ಪ? ಬರ್ರಿ ಮುಂದೆ ಬರ್ರಿ, ಮುಂದೆ ಬರ್ರಿ. ಯಾವ ಅಧ್ಯಕ್ಷ ನಾನು 1 ಲಕ್ಷ 1,10,000 ಕೊಡ್ತಾರ, ಅವ ಅಧ್ಯಕ್ಷ. ಯಾವ ಬರ್ರಿ ಮೆಂಬರ್ ಅಲ್ಲ, ಹೇಗೆ ಹೇಳಂಗಿಲ್ಲ. ಮೆಂಬರ್ ಆಗ 50,000 ಮೆಂಬರ್ ಆಗಿ 50 ಮಂದಿ ಆಗಬಾರ. ಅದು ಯಾವ ಮೆಂಬರ್ ಆಗ್ಲಿ, ಇಟ್ಟೆಲ್ಲ ರೊಕ್ಕ ಕೊಡ್ಲಿ, ಮುಂದೆ ಅವ್ರು ಮಾಡ್ಕೊಳ್ಳಿ. SDMC ಮೆಂಬರ್ ಮಾಡ್ಕೊಳ್ಳಿ, ಚೇರ್ಮನ್ಕಿ ಮಾಡ್ಕೊಳ್ಳಿ, ದುನಿಯಾ ಮಾಡ್ಕೊಳ್ಳಿ. ಈಗ ನೋಡ್ರಿ, ಮೊದಲು ಏನಾಗತ್ತಂದ್ರೆ 50ರಿಂದ 60% ಆಗಾಯ್ತು. ಈಗ 93 ತನಕ 98 ತನಕ ಪರ್ಸೆಂಟೇಜ್ ಆಗೈತಿ. ಪ್ರತಿಯೊಬ್ಬರು ಎಲ್ಲ ಹುಡುಗರು ಓದೋದವು. ಈಗ 5-6-7 ವರ್ಷದಿಂದ ಅಗ್ದಿ ಎಜುಕೇಷನ್ ಚಲೋ ಕೊಡೋದಾರು. ಇವ್ರು ಮಟ್ಟ ತೆಗೆಯುವಂಥ ಪರಿಸ್ಥಿತಿ ಬಂದ್ರೆ ನಾವು ನಮ್ಮ ಮಕ್ಕಳು ತೊಗೊಂಡು ಹೊರಗಡೆ ಹೋಗ್ತಾ ಹೊರತ ಇವ್ರಿಗೆ ಯಾರಿಗೂ ಅನುಕೂಲ ಮಾಡಿ ಕೊಡಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್ಗಳು ಯಾವುದೇ ಪರಿಸ್ಥಿತಿ ಒಳಗೆ ತೆಗೆಯುವಂಥ ಕೆಲಸ ಆಗಬಾರ್ದು. ಹೆಡ್ ಮಾಸ್ಟರ್ ಇಲ್ಲೇ ಇರಬೇಕು, ಸಾಗರ್ ಇಲ್ಲೇ ಇರಬೇಕು. ಯಾಕಂದ್ರೆ ಇವ್ರು ಇಬ್ಬರು ತೆಗೆಯುವಂಥ ಕೆಲಸ ಆದ್ರೆ ನಮ್ಮ ಹುಡುಗರು ತೊಗೊಂಡು ನಾವು ಹೊರಗೆ ಹೋಗ್ತೇವೆ. ಯಾವುದೇ ಬೇಡ ಅಂಥ ತಪ್ಪು ಮಾಡಕ್ಕೆ ನೀವು ಮಾಡಬೇಡ್ರಿ. ಮೇಡಮ್ ರೀ, ನಿಮಗೆ ಒಂದು ವಿನಂತಿ ರೀ. ನಮ್ದು ನಾವು ಇಲ್ಲೇ ಹೊರಗೆ ಹೋಗ ಅನ್ನೋ ತಕ ನೀವು ಹೊರಗೆ ಹೋಗೋದಿಲ್ರಿ. ಯಾವ BO ಮೇಡಮ್ ಹೇಳ್ರಿ, DDP ಹೇಳ್ರಿ, ಏನೇ ಹೇಳ್ರಿ. ಯಾಕಂದ್ರೆ ನೀವು ಹೋದ್ರಿ ಅಂದ್ರೆ ನಮ್ಮ ಹುಡುಗರ ಹೆಸರು ತೆಗೆದು ಕೊಟ್ಟ ನೀವು ಹೊರಗೆ ಹೋಗ್ಬೇಕ್ರಿ. ಇದು ನಮ್ದು ಒಂದು ವಿನಂತಿ ರೀ. ಯಾರ ಬಂದ್ರೆ ಯಾವ್ದೇ ಪರಿಸ್ಥಿತಿಯಾಗಿ ಏನ ಬಂದ್ರೆ ಬಿ ನಾವು ನೋಡ್ಕೊಕ್ ರೆಡಿ ಇದೀವ್ರ. ಮತ್ತೆ ಕರ್ಮೂರಿ ಸರ ಬೇಕಾ ಬೇಡ್ರಿ ನಿಮ್ಗೆಲ್ಲರಿಗೂ? ಬೇಕೋದಿಲ್ಲ ನಿಮ್ಗೆಲ್ಲರಿಗೂ? ಯಾರು ಮಾತಾಡ್ರಿ ಬೇಕಾದ್ರೆ ಹೇಳಿ. ಎಲ್ಲರೂ ಗ್ರೂಪ್ ನಾನು ಅನ್ನೋಂಗಿಲ್ಲ, ಎಲ್ಲರೂ ಎಲ್ಲರೂ ಗ್ರೂಪ್ ಬರ್ರಿ. ಈಗ ನಾ ಸಾಯಿ ಫೋನ್ ಅಂತ ಸಾಗರ್ ಸರ್ ಬಿಟ್ಟು ಬೇರೆ ಸರ್ಗಳು ಬೇಡ್ರಿ. ನಮ್ ಬೇರೆ ಟೀಚರ್ಗಳು ಬೇಡ, ನಮ್ ಸಾಗರ್ ಸರ್ಗಳ HM ಟೀಚರ್ಗಳು ಬೇಕ್ರಿ. ಬರ್ರಿ ಮಾತಾಡ್ಬರ್ರಿ. ಸರ್ ಮತ್ತು ಬಾಯನವರ್ ಮೇಡಮ್ ಬೇಕೇ ಬೇಕು. ಯಾವ ಸರ್ ಯಾವ ಟೀಚರ್ ಬೇಕೇ ಬೇಕು, ಬೇಕೇ ಬೇಕು.
ಶಾಲೆಯ ಮುಖ್ಯೋಪಾಧ್ಯಾಯರಿ ನಾನು. ಮೊನ್ನೆ ನಮ್ಮದು ಹೊಸ SDMC ರಚನೆ ಆಗೋದಿತ್ತು. ಆ SDMC ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಅದು ತಾಲೂಕಿನ ನೋಡಲ್ ಆಫೀಸರ್ ಆದಂಥ ಶ್ರೀ ಮಾಸ್ತ್ ಮರಡಿ ಅವರಿಗೆ ಹಲವಾರು ಬಾರಿ ಕರೆಯನ್ನು ಮಾಡಿದೆ ನವೆಂಬರ್ದಲ್ಲಿ. ಅವರು ಕಾಲನ್ನು ಪಿಕ್ ಮಾಡಲಿಲ್ಲ ಅಂದ್ಬಿಟ್ಟು ನಾವು ವಾಟ್ಸಪ್ದಲ್ಲಿ ಹಾಕಿದೆ, ಸರ್ ನೀವು ತಾಲೂಕಿನ ನೋಡಲ್ ಆಫೀಸರ್ ಅಂತ ನಿಮ್ಮ ಮಾರ್ಗದರ್ಶನ ಬೇಕಾಗಿತ್ತು ನಮ್ಗೆ, ನಾವು SDMC ರಚನೆ ಮಾಡ್ಲಿಕ್ಕತ್ತೇವಿ ಅಂತಂದು ಮೆಸೇಜನ್ನು ಹಾಕಿದಾಗ ಅವ್ರು ನಾಳೆ ಕಾಲ್ ಮಾಡಿರಿ ಮೇಡಮ್ ಅಂಥೇಳಿ ಮೆಸೇಜ್ ಹಾಕಿದರು. ಅದರಂತೆ ಮರುದಿವ್ಸ ನಾನು ಅವ್ರಿಗೆ ಕಾಲ್ ಮಾಡಿದೆ, ಆದರೆ ಅವ್ರು ಸರಿಯಾಗಿ ನನಗೆ ರೆಸ್ಪಾನ್ಸ್ ಕೊಡಲಿಲ್ಲ, ಸರಿಯಾಗಿ ಯಾವುದೋ ವಿಷಯವನ್ನು ನನಗೆ ಅವರು ತಿಳಿಸ್ಲಿಲ್ಲ. ನಾನು ಬೈಲಾವನ್ನು ಓದ್ಕೊಂಡು ಎಲ್ಲ ಶಿಕ್ಷಕರನ್ನ ಕರ್ಕೊಂಡು ಕೂತ್ಕೊಂಡು ಓದಿ ಎಲ್ಲ ಚರ್ಚೆ ಮಾಡಿ ಬೈಲಾದೊಳಗೆ ಏನೈತಿ ಅದ್ರ ಪ್ರಕಾರ ನಾನು ಫಸ್ಟಿಗೆ ಏನು ಮಾಡಿದೆ ಅಂತಂದ್ರೆ ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟೆ. ಅವರಿದ್ದವ್ರು ಮೀಟಿಂಗ್ ಮಾಡಿ ನನಗೆ ನೀವು 15 ತಾರೀಕು ಡಿಸೆಂಬರ್ ಸಭೆಯನ್ನು ಕರೀರಿ ಅಂಥೇಳಿ ಒಂದು ಆದೇಶವನ್ನು ಕೊಟ್ಟರು. ಅದ ನಂತರ ನಾನು ಒಂದು ಪ್ರಕಟಣೆಗಾಗಿ ನನ್ನ ಒಂದು ಈ ರೀತಿಯಾಗಿ 15 ತಾರೀಕು ಮೀಟಿಂಗ್ ಅದ, ಎಲ್ಲ ಪಾಲಕರನ್ನು ಬಂದು ರಚನೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ಪ್ರಕಟಣೆ ಲೆಟರ್ ಮತ್ತು ಪಾಲಕರ ತಂದೆ ಮತ್ತು ತಾಯಿಗಳ ಲಿಸ್ಟನ್ನು ಪಂಚಾಯತಿಗೆ ಒಂದು ಕಳಿಸ್ಕೊಟ್ಟು ಅಲ್ಲಿ ಕೂಡ ಪ್ರಕಟಿಸ್ಲಿಕ್ಕೆ ಹೇಳಿದೆ. ಆಮೇಲೆ ನಮ್ಮ ಶಾಲೆಯ ಬೋರ್ಡ್ ಮೇಲೂ ಕೂಡ ಅದನ್ನು ಪ್ರಕಟಣೆ ಮಾಡಿದೆ. 15 ದಿನಗಳ ಕಾಲ ಅದನ್ನು ಬಿಟ್ಟು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಲೆಟ್ರ್ ಕೊಟ್ಟೆ, ನಮ್ಮನ್ನು 15ನೇ ತಾರೀಕು ಡಿಸೆಂಬರ್ದೊಳಗೆ SDMC ರಚನೆ ಐತಿ, ನೀವು ಮಾರ್ಗದರ್ಶಕರನ್ನ ಯಾರಾದ್ರೂ ಕಳಿಸ್ಬೇಕು ಅಂಥೇಳಿ. ಆಮೇಲೆ ಒಂದು ಲೆಟ್ರನ್ನು ಕೊಟ್ಟಿದ್ದೆ. ಆಮೇಲೆ ಮಕ್ಕಳಿಗೆ ಪಾಲಕರಿಗೆ ಅವರಿಗೂ ಕೂಡ ಪಾಲಕರು ನೀವು ಬಂದು ಅದನ್ನು ರಚನೆಯನ್ನು ಮಾಡಿಕೊಡ್ಬೇಕಾಗಿ ವಿನಂತಿ ಅಂತ ಅವರಿಗೂ ಕೂಡ ನಾನು ಲೆಟ್ರನ್ನು ಕೊಟ್ಟಿದ್ದೆ. ಅದೇ ರೀತಿ ಎಲ್ಲನೂ ಇದಾಗಿ 15ನೇ ತಾರೀಕು ಎಲ್ಲರೂ ಸಭೆಯನ್ನು ಸೇರಿದರು, ಎಲ್ಲ ಪಾಲಕರು ಬಂದರು. ಬಂದಾದ ನಂತರ ಇವರು ಮಾಸ್ ಮಾಡಿ ಅವರಿಗೆ ನನಗೆ ಸಮೀಪ ಬಂದಾಗ ಕೆಲವೊಂದು ತೊಂದರೆಗಳು ಕಂಡು ಬರ್ಲಿಕ್ಕತ್ತು. ಬೈಲಾದಲ್ಲಿ ಓದಿದ್ದು ಅದು ತಿಳ್ಕೊಬೇಕಂಥೇಳಿ ನಾನು ಮತ್ತೆ ಏನು ಅವ್ರಿಗೆ ಮಾಡಿದೆ, ಕಾಲ್ ಮಾಡಿದೆ. ಅವರು ಎತ್ತಿ ಏನಂದ್ರು, ನಾನು ಟ್ರೈನಿಂಗ್ದಲ್ಲಿ ಇದ್ದೇನೆ ರೀ ಮೇಡಮ್ಮ, ನಿಮ್ಗೆ ಏನಾರು ಬೇಕಾದ್ರೆ ಯಾರನ್ನಾರು ಕೇಳ್ಕೋರಿ ಅನ್ನುವಂತಹ ಒಂದು ಉದ್ಧಟತನದ ಉತ್ತರವನ್ನು ಕೊಟ್ಟರು. ಆದರೂ ಸಹ ನಾನು ಏನು ಮಾಡಿದೆ, ಮತ್ತೊಂದು 2 ದಿವಸ ಹೋದ ತಕ್ಷಣ ಒಬ್ಬರು ಪಾಲಕರಿಗೆ 2 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ರು, ಅವ್ರಿಗೆ 1 ಓಟ 2 ಓಟ್ ರೀ ಸರ್ ಅಂತಂದು ನಾನು ಇದನ್ನು ಮಾಡಿದಾಗ ಅವರು ಒಂದು ಮಗುವಿಗೆ 1 ಓಟು ಅಂತಕ್ಕಂಥದ್ದು ಮೆಸೇಜನ್ನು ಮಾಡಿದ್ದಾರೆ ವಾಟ್ಸಪ್ನಲ್ಲಿ. ಅದು ಐತಿ, ಅದು ಇದೆ ನನ್ನದ್ರೊಳಗೆ, ಅದನ್ನು ಇಟ್ಕೊಂಡಿದ್ದೇನೆ ರೀ. ಆಮೇಲೆ ಎಲ್ಲರೂ ಕೂಡಿದ ನಂತರ ಮಾಸ್ ಮಾಡಿ ಸರ್ ಬಂದರು, ನಮ್ಮದು ಪಾಲಕರು 97 ಜನ ಹಾಜರಿದ್ದರು. ಬಂದು ನನ್ನ ಹತ್ರ ಏನೂ ಚರ್ಚೆ ಮಾಡಲಿಲ್ಲ. ಮೀಸಲಾತಿ ಇದು ಮಾಡಿಟ್ಟಿರಿಲ್ಲ ಅಂದರು. ಹೌದ್ರಿ, ಸೂತ್ರ ಪ್ರಕಾರ ಮಾಡಿಟ್ಟಿದ್ದೇನೆ ಅಂತೇಳಿ ನಾನು ಹೇಳಿದೆ. ಅದನ್ನಷ್ಟು ಬರ್ಕೊಂಡ್ರು. ಆಮೇಲೆ ಸಭೆಗೆ ಬಂದು ಏನು ಮಾಡಿದ್ರು ಅಂತಂದ್ರೆ ಇದನ್ನು ಒಂದು 10 ನಿಮಿಷ ಮಾತಾಡಿದರು. ನನಗೆ ಸ್ವಾಗತ ಮಾಡ್ಕೊಳಕ್ಕೆ ಹೇಳಿದ್ರು, ಸ್ವಾಗತ ಮಾಡಿ ಕೂತ್ಕೊಂಡೆ. ನಾನು 10 ನಿಮಿಷ ಬೇರೆ ಮಾತಾಡಿ ಏನಾದರೂ 11ನೇ ನಿಮಿಷ ನೀವು ಕೋರಮ್ ಫುಲ್ ಆಗಿಲ್ಲ, ನೀವು ಒಬ್ಬೊಬ್ಬರ ಬಂದಿರಿ, ಅದಕ್ಕೆ ಇಬ್ಬರು ಬರ್ಬೇಕು ಪಾಲಕರು, ತಂದೆ ಮತ್ತು ತಾಯಿ ಇಬ್ಬರು ಬಂದು ಇಬ್ಬರು ಓಟ್ ಹಾಕಬೇಕು ಅಂತಂದು ಹೇಳಿ ಏನು ಮಾಡಿದ್ರು, ಗದ್ದಲವನ್ನು ಎಬ್ಬಿಸ್ಬಿಟ್ರು. ನನ್ನ ಜೊತೆ ಯಾವುದೇ ರೀತಿ ಚರ್ಚೆನೂ ಮಾಡಿರಲಿಲ್ಲ, ಏನೂ ಇಲ್ಲ. ಒಂದು ಮಗುವಿಗೆ 1 ಓಟ್ ಅಂತೇಳಿ ವಾಟ್ಸಪ್ದಲ್ಲಿ ಹಾಕಿದವರು ಅವ್ರು. ಆಮೇಲೆ ಅಲ್ಲಿ ಸಭೆಯಲ್ಲಿ ಬಂದು ಒಂದು ಮಗುವಿನ 2 ಓಟ್ಗಳನ್ನು ಹಾಕ್ಬೇಕಂತಂದು ಹೇಳಿದವರು ಅವ್ರು. ಅವಾಗೇನಾಯ್ತು ರೀ, ಸಭೆಯೊಳಗೆ ಗದ್ದಲ ಇತ್ತು. ಆಮೇಲೆ ನಾನು ಏನು ಹೇಳಿದೆ ಅವರಿಗೆ, ಅವ್ರಿಗೆ ಅವಕಾಶ ಕೊಡೋನು 4 ಗಂಟೆವರೆಗೂ ಬಂದಾರೆ, ಎಲ್ಲ ಕೆಲಸ ಬಿಟ್ಕೊಟ್ಟು ಅಂತ ಹೇಳಿದರೆ, ಇಲ್ಲ ಅವ್ರು ಯಾವಾಗ ಅವ್ರು ಬರೋವರೆಗೂ ಕಾಯ್ಕೊತ ಕುತ್ಕೊಳ್ಳೋರು ಯಾರು ಅಂಥೇಳಿ ಮಾಸ್ ಮಾಡಿ ಸರ್ ಇದ್ದವರು, ಮತ್ತು ಬಿರಾದಾರ್ ಸರು ಬಂದಿದ್ರು, ಅವ್ರು ECO ಹುಕ್ಕೇರಿ ತಾಲೂಕಿಂದ. ಇಬ್ಬರು ಕೂಡಿ ನಿರ್ಣಯ ಮಾಡಿ ಏನು ಮಾಡಿದ್ರು ಅಂತಂದ್ರೆ, ನನಗೆ ಒತ್ತಾಯಪೂರ್ವಕವಾಗಿ ಜನವರಿ 10ಕ್ಕೆ ಡೇಟನ್ನು ನೀವು ಘೋಷಣೆ ಮಾಡಿರಿ ಅಂತ ನನ್ನ ಕಡೆಯಿಂದ ಘೋಷಣೆ ಮಾಡ್ಲಿಕ್ಕೆ ಹಚ್ಚಿದ್ರು. ನಾನು ಶನಿವಾರ ಇಟ್ಕೊಳ್ಳೋನು, ಶನಿವಾರ ಮಕ್ಕಳದು ಹೋಗ್ತಾರೆ 12 ಗಂಟೆಗೆ, ಅವಾಗ ಮುಂದೆ ನಾವು ಮಕ್ಕಳ ಕಲಿಕೆ ತೊಂದರೆ ಆಗಂಗಿಲ್ಲ ಮತ್ತು ಜಾಸ್ತಿ ದೂರ ಇಟ್ಕೊಳ್ಳೋದು ಬೇಡ ಅಂತ ನನ್ನ ಹೇಳಿಕೆಯನ್ನು ತಿರಸ್ಕಾರ ಮಾಡಿದರು. ಇಲಾಖೆಯಿಂದ ಬಂದಾರ ಅಂದ ಕೂಡಲೇ ಅವ್ರು ನಮಗಿಂತ ಮೇಲಧಿಕಾರಿ ಆಗ್ತಾರೆ ಅಂದ ಕೂಡ ಅವ್ರ ಮಾತುಗಳನ್ನ ನಾನು ಕೇಳುವಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಅವಾಗ ನಾವು ಹ್ಞೂ ಅಂತ ಹೇಳಿ ಮಾಡಿದ್ರಿಂದ ಆಮೇಲೆ ಕೆಲವೊಂದು ಪಾಲಕರು ನಮ್ಗೆ ರದ್ದು ಮಾಡಿರಿ, ಇದನ್ನು ನಾವು ಬರೆದು ಕೊಡ್ತೇವೆ ಮುಂದಿನ ತಾರೀಕಿಗೆ ಇದನ್ನು ಮಾಡಿರಿ ಅಂತ ಹೇಳಿದರು. ಪಾಲಕರು ರದ್ದು ಮಾಡಿರಿ ಅಂತ ಬರೆದು ಕೊಟ್ಟಿದ್ದು ನನ್ನ ಕಡೆ ದಾಖಲೆಗಳದಾವು. ನಾನು ನಿಯಮವಾಗಿ ಕಾನೂನಲ್ಲಿ ಏನಿದೆ, ಬೈಲಾದಲ್ಲಿ ಏನಿದೆ ಅದ್ರ ಪ್ರಕಾರವಾಗಿ ನಾನು ಎಲ್ಲವನ್ನು ಮಾಡ್ಕೊತ ಬಂದಿದ್ದೀನಿ. ಇದ್ರ ನಂದು ಯಾವುದೇ ರೀತಿಯ ತಪ್ಪಿರುವುದಿಲ್ಲ. ಅವಾಗ ಅಲ್ಲಿದ್ದಂಥ ಹರ್ಗಾಪುರದಲ್ಲಿದ್ದಂಥ ಪವನ್ ಪಾಟೀಲ್ ಅವರು, ನಾವು 2.5 ವರ್ಷ ಆಯ್ತಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ನಾವು ಹೋದಾಗಿಂದ ನಾನು ಟಾರ್ಗೆಟ್ ಮಾಡ್ತಾರೆ, ಅವ್ರು ಯಾಕಂತ ಗೊತ್ತಿಲ್ಲ ರೀ. ಇವ್ರು ಮೇಡಮ್ ನಾನು ಈ ಶಾಲೆಯಿಂದ ತೆಗೆಸ್ತೇನೆ ಅಂತ ಹೇಳಿ ಚಾಲೆಂಜ್ ಮಾಡಿದಾರಂತವ್ರ. ನಾನು ಭಾಳ ಸಲ ಹಿಡಿಲಿಕ್ಕೆ ನೋಡಿದ್ರು, ಭಾಳ ಸಲ ಇದನ್ನು ಮಾಡ್ಲಿಕ್ಕೆ ನೋಡಿದ್ರು. ಆದರೆ ನಾನು ಸರಿಯಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ತಪ್ಪಿನೊಳಗೆ ನನ್ನ ಸಿಗಿಸ್ಲಿಕ್ಕೆ ನೋಡಿದ್ರು, ನಾನು ಸಿಕ್ಕಿಲ್ಲ. ಆಮೇಲೆ ಅವರೇನೋ ಪಾಲಕರನ್ನ ಕರ್ಕೊಂಡು ಹೋಗಿ ಇದ್ರ ಸಲುವಾಗಿ SDMC ರಚನೆ ಒಳಗೆ ಭಾಳಷ್ಟು ಅವ್ರಿಗೇನೋ ಖರ್ಚು ಮಾಡಿದ್ರಂತ.
ಅವ್ರಿಗೆ ಉಣಿಸೋದು ತಿನ್ನಿಸೋದು ಮಾಡಿ ಅವರಿಗೆ ಒಂದು ಓಟಿಗೆ ಇಷ್ಟು ರೊಕ್ಕ ಅಂಥೇಳಿ ಕೊಟ್ಟಿದ್ರಂತ. ಅದು ನನ್ನಿಂದ ಮತ್ತು ಮಾಸ್ತಿ ಮಡಿ ಸರಿಂದ ಹಾಳಾಯಿತು, ರದ್ದಾಗಿದ್ದಕ್ಕೆ ನನ್ನ ರೊಕ್ಕ ನಷ್ಟ ಆಯಿತು ಅಂಥೇಳಿ ಬಿ ಒ ಮೇಡಮ್ ಕಡೆ ಹೋಗಿ ನಂದು ಮತ್ತು ಅವ್ರು ಏನು ಮಾಡಿದರು, ಮಿನಿಸ್ಟ್ರು ಪ್ರೆಷರ್ನ ಒತ್ತಡವನ್ನು ತಂದು ರಾಜಕೀಯ ಒತ್ತಡವನ್ನು ತಗೊಂಡು ಬಂದು ಮಾಸ್ತಿ ಮಾಡಿ ಸರನ್ನು ಇಲಾಖೆಯೊಳಗೆ ಕೆಲಸ ಮಾಡ್ತಾರೆ, ಆಫೀಸೊಳಗೆ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರು ಮಾಡಿದ ತಪ್ಪೆಲ್ಲವನ್ನು ನನ್ನ ಮೇಲೆ ಹಾಕಿ ಕ್ಷುಲ್ಲಕ ಕಾರಣ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಕ್ಷುಲ್ಲಕ ಕಾರಣದ ಎಲ್ಲ ಸುಳ್ಳು ಇದ್ದಾವೆ ಅದ್ರೊಳಗೆ. ಆ ರೀತಿ ನೋಟಿಸನ್ನು ಕೊಟ್ಟು ನನಗೆ ಸಸ್ಪೆಂಡನ್ನು ಮಾಡಿದ್ದಾರೆ. ಇದು ನನಗೆ ಏನಂತಂದ್ರೆ ಅವರು ಬಿ ಒ ಮೇಡಮ್ ಅವರು ಹೆಣ್ಮಕ್ಳು ಸ್ಪಂದನೆ ಮಾಡೋಂಗಿಲ್ಲ, ಯಾವುದೇ ಕಷ್ಟ ಇದ್ದರೂ ಏನೇ ಇದ್ದರೂ ಕೂಡ ಸ್ಪಂದನೆ ಮಾಡೋಂಗಿಲ್ಲ. ಪಬ್ಲಿಕ್ ಹೋಗಿ ಅವ್ರು ಇದ್ರೊಳಗೆ ಏನಾರು ಹೇಳಿದ್ರಂದ್ರೆ, ಯಾರನ್ನ ವಿರುದ್ಧ ಹೇಳಿದ್ರೆ ಅಲ್ಲೇ ಆಫೀಸಲ್ಲೇ ಕುತ್ಕೊಂಡು ಪಬ್ಲಿಕ್ ಮಾತನ್ನು ಕೇಳ್ತಾರೆ, ಎನ್ಕ್ವೈರಿ ಮಾಡೋದಿಲ್ಲ, ಏನಿಲ್ಲ. ಕೇಳ್ಕೊಂಡು ಅಲ್ಲಿಂದನೇ ಅವ್ರಿಗೆ ನೋಟಿಸ್ ಕೊಡೋದು, ಅಲ್ಲಿಂದನೇ ಅವ್ರಿಗೆ ಡೆಪ್ಟೇಷನ್ ಮಾಡೋದು, ಅಲ್ಲಿಂದನೇ ಅವ್ರಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನನ್ನ ವಿಷಯದೊಳಗೆ ಅದಕ್ಕೆ ನನಗೆ ಆದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ನಾನು 36 ವರ್ಷ ಸರ್ವಿಸ್ ಮಾಡಿದ್ದೀನಿ, ಯಾವುದೇ ರೀತಿಯಾದಂಥ ಕರ್ತವ್ಯ ಲೋಪವನ್ನು ನಾನು ಮಾಡಿಲ್ಲ. ಮಕ್ಕಳಂದ್ರೆ ನನಗೆ ಬಹಳ ಪ್ರೀತಿ, ಶಾಲೆನೇ ನನ್ನ ಪ್ರಪಂಚ. ಶಾಲೆದು ಬಿಟ್ಟು ನನಗೆ ಯಾವುದೂ ಅರಿವೇ ಇರೋದಿಲ್ಲ. ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಚಂದ ಶಾಲೆ ನಡೀತಾ ಇತ್ತು. ಪಾಲಕರೆಲ್ಲರೂ ನಾನೇ ಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನನ್ನ ಉಳಿಸ್ಕೊಂಡಿದ್ದಾರೆ, ಅಲ್ಲೇ ಉಳಿಸ್ಕೊಂಡಿದ್ದರು. ಈ ಎಲ್ಲ ಇದಕ್ಕೂ ಕಾರಣ ಬಿ ಒ ಮೇಡಮ್ ಸರಿಯಾಗಿ ಪರಿಶೀಲನೆ ಮಾಡದೇ ಇರೋದು ನನಗೆ ನೋವನ್ನು ಕೊಟ್ಟಿದ್ದಾರೆ. 15ನೇ ತಾರೀಕಿಗೆ ಮೀಟಿಂಗ್ ಮುಗಿದ ನಂತರ ನನಗೆ ಮತ್ತು ನಿಮ್ಮ ಗಂಡನ ಕರ್ಕೊಂಡು ಆಫೀಸಿಗೆ ಬರ್ರಿ ಅಂತ ಹೇಳಿ 2 ತಾಸು ಕೂತ್ಕೊಂಡು ನಂಗೆ ನೀವು ತಪ್ಪು ಮಾಡಿದ್ದೀರಿ ಅಂತಂದು ಟಾರ್ಚರ್ ಮಾಡಿದ್ದಾರೆ. ನನಗೆ ಯಾವ ರೀತಿ ನಂಗೆ ಡಿಪ್ರೆಷನ್ದೊಳಗೆ ಹೋಗೋಂಗೆ ಮಾಡಿದ್ದಾರೆ ಅಂತಂದ್ರೆ, ಮೇಡಮ್ ನಾನು ತಪ್ಪು ಮಾಡಿದೆ, ನೀವು 5 ಜನ ಇದ್ದೀರಿ, 5 ಜನ ಒಂದು ಹಗ್ಗ ತೊಗೊಂಡು ನಂಗೆ ಊರ್ಲಿ ಹಾಕಿಬಿಡ್ರಿ ಇಲ್ಲೇ ಅನ್ನುವಂಥ ಡಿಪ್ರೆಷನ್ಗೆ ಹೋಗುವಷ್ಟು ನನಗೆ ಟಾರ್ಚರ್ ಮಾಡಿದ್ದಾರೆ. ಆಮೇಲೆ ಮಂಗಳವಾರ 16ನೇ ತಾರೀಕು ಅವ್ರು ಪದ್ಮನಾಭ ಸರ್ ಕಡೆಯಿಂದ ಫೋನ್ ಮಾಡಿ ಒಟ್ಟು ಶಾಲೆ ಕಡೆ ಹೋಗ್ಬೇಡ ಅಂತ ಹೇಳಿ, ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳ್ರಿ, ಅವ್ರ ಮನೆಯಲ್ಲೇ ಇರಿಸ್ಕೋರಿ ಅವರಿಗೆ ಅಂತಂದು ಹೇಳಿ ನಮ್ಗೆ ಗೌರವ ಕೊಡ್ರಿ, ನಮ್ಮ ಮಾತಿಗೆ ಇಲಾಖೆಗೆ ಸಹಕಾರ ನೀಡ್ರಿ ಅಂತಂದು ಹೇಳಿದ ಕೂಡಲೇ ನಾವು ಆಯಿತು ಈಗ ಅಧಿಕಾರಿಗಳು ಹೇಳಕತ್ತಾರ ಅಂತಂದು ನಾನು ರಜೆ ಹಾಕಿ ಅವತ್ತು ಮನೆಯಲ್ಲೇ ಉಳಿದೇವ್ರಿ, ಇಬ್ಬರು ಗಂಡ ಹೆಂಡ್ತಿ ನಾವು. ಆಮೇಲೆ ಬುಧವಾರ ಶಾಲೆಗೆ ಹೋದ ನಂತರ 10:30 ಮೇಡಮ್ ಫೋನ್ ಬಂತು, ನಿಮ್ಗೆ ಯಾರು ಬರೋಕೆ ಹೇಳಿದ್ರಿ ಶಾಲೆಗೆ, ಯಾರು ಕೇಳಿ ನೀವು ಬಂದಿರಿ, ಫಸ್ಟ್ ಗೇಟ್ರಿಂದ ಹೊರಗೆ ಬರ್ರಿ, ನೀವು ಹೊರಗೆ ಬಂದು ಮಾತಾಡ್ರಿ ಅಂದ್ರೆ. ಮೇಡಮ್ ನಾ ಏನು ತಪ್ಪು ಮಾಡಿದ್ದೇನೆ ರೀ, ನಾನು ಡ್ಯೂಟಿ ಮಾಡೋಕೆ ಬಂದೀನಿ, ನಂಗೆ ಡ್ಯೂಟಿ ಮಾಡೋಕೆ ಬಿಡ್ರಿ ಅಂತ ಹೇಳಿದ್ರು. ನೀವು ಗೇಟ್ ಬಿಟ್ಟು ಹೊರಗೆ ಬಂದು ಮಾತಾಡೋ ತಪ್ಪು ಒಪ್ಪು ಎಲ್ಲ ಆಮೇಲೆ ನೋಡ್ಕೊಳ್ಳೋನು ಅಂತಂದು ಹೇಳಿದ್ರಿ. ಅಷ್ಟೊತ್ತಿಗೆ ಪಾಲಕರಿಗೆ ಸುದ್ದಿ ಹೊತ್ತು ಅರ್ಧ ತಾಸದೊಳಗೆ ಎಲ್ಲ ಪಾಲಕರು 55 ಮಂದಿ ಪಾಲಕರು ಕೂಡಿ ನನಗೆ ಏನು ಹೇಳಿದ್ರು ಅವ್ರು ಅಂತಂದ್ರೆ, ನಮ್ಮ ಮನೆಯವ್ರಿಗೂ ರಜಾ ಹಾಕಿ ನೀವು ಹೋಗಿ ಮೇಡಮ್ನ ಕರ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿ ಅವ್ರನ್ನೂ ಕರೆಸಿದ್ರು. ಶಾಲೆಗೆ ಹೋದವ್ರನ್ನ ಅವರು ಬಂದರು. ಪಾಲಕರು ಇದ್ದವ್ರು ನೀವು ಬಿ ಒ ಮಾತು ಕೇಳಿ ನೀವು ಹೊರಗೆ ಹೋಗೋದಿತ್ತಂದ್ರೆ, ಗೇಟ್ ಬಿಟ್ಟು ನೀವು ಡ್ಯೂಟಿ ಬಿಟ್ಟು ಹೋಗೋರಿದ್ರಿ ಅಂದ್ರೆ ಎಲ್ಲ 143 ಹುಡುಗರು ಟಿ ಸಿ ತೆಗೆದು ಕೊಟ್ಟು ನೀವು ಹೋಗ್ರಿ ಅಂತಂದು ಒಂದು ಕಂಡೀಷನ್ ಹಾಕಿದ್ರು ನನಗೆ. ನಾನು ಅನಿವಾರ್ಯವಾಗಿ ಅಲ್ಲಿ ಉಳಿಬೇಕಾಯ್ತು. ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಬಂದನ್ರಿ. ಆಮೇಲೆ 18ನೇ ತಾರೀಕು ಮತ್ತೆ ಬೆಳಿಗ್ಗೆ ರೆಡಿ ಆಗ್ಲಿಕ್ಕತ್ತಿದ್ದೆ. 9 ಗಂಟೆಗೆ ಪದ್ಮನಾಭ ಸರ್ ಫೋನ್ ಬಂತು, ನೀವು ನಮಗೆ ಸಹಕಾರ ನೀಡಬೇಕು, ಮತ್ತು ಇವತ್ತು ಹೋಗ್ಬೇಡ್ರಿ ಡ್ಯೂಟಿಗೆ, ನೀವು 2 ದಿವಸ ನಾನು ನಿಮ್ಗೆ ಏನೂ ತೊಂದರೆ ಮಾಡೋಂಗಿಲ್ಲ, ನೀವು 2 ದಿವಸ ಎಲ್ಲರೂ ಹೋಗಿ ರಜಾ ಹಾಕಿ ತಿರುಗಾಡಿ ಬರ್ರಿ, ಊರಿಗೆ ಹೋಗಿ ಬರ್ರಿ, ನಮ್ಮ ಮಾತು ಕೇಳ್ರಿ ನೀವು ಅಂತ ಭಾಳ ಒತ್ತಾಯವನ್ನು ಮಾಡಿದ್ರು. ಅಂದ ಕೂಡಲೇ ಮನೆಯೊಳಗೆ ಉಳಿದೀವ್ರಿ. ಮನೆಯೊಳಗೆ ಇವ್ರು ಡ್ಯೂಟಿಗೆ ಹೋದ್ರೆ ನಾ ಮನೆಯೊಳಗೆ ಉಳಿದ್ನಿ. ಅವತ್ತ ದಿನ ಸಾಯಂಕಾಲ 4 ಗಂಟೆಗೆ ಅದ ಪದ್ಮನಾಭ ಸರ್ ನಿಮ್ಗೆ ತೊಂದರೆ ಆಗಂಗಿಲ್ಲ, ನಿಮ್ಮ ಇದಕ್ಕೆ ನಾವು ಅದೇವಿ ಅಂತ ಹೇಳಿದಂಥ ಪದ್ಮನಾಭ ಸರ್ 4 ಗಂಟೆಗೆ ಬಂದು ನನಗೆ ಸಸ್ಪೆಂಡ್ ಆರ್ಡರ್ ಕೊಡ್ತಾರೆ. ಇದು ಯಾವ ನ್ಯಾಯ ಹೇಳ್ರಿ? ಇದು ಪವನ್ ಪಾಟೀಲ ಆಮೇಲೆ ಪ್ರಭಾವತಿ ಪಾಟೀಲ್ ಅಂತಂದು ಹೆಸರಿರೋದಕ್ಕೆ ಹಂಗೆ ಮಾಡ್ತಾ ಇದ್ದಾರೋ, ಯಾವ ರೀತಿ ಶೋಷಣೆಯನ್ನು ಮಾಡ್ಲಿಕ್ಕತ್ತ, ಈ ಶೋಷಣೆ ನನ್ನಿಂದಾದರೂ ತಡೆ ಬೀಳಲಿ ಅಂತಂದು ನಾನು ಕೇಳ್ಕೊತೇನೆ ರೀ. ಮಾನ್ಯ ಸಚಿವರಲ್ಲಿ ಕೂಡ ಇದನ್ನ ಕೇಳ್ತೇನೆ. ನಾನೊಬ್ಬ ಹೆಣ್ಮಗಳ ಪ್ರಾಮಾಣಿಕತೆಯಿಂದ ನನಗೆ ಎಷ್ಟು ಸಾಧ್ಯ ಆಗ್ತದೆ, ಎಷ್ಟು ಎಫರ್ಟ್ ಹಾಕಿ ನಾನು ಶಾಲೆನ ಚೆನ್ನಾಗಿ ನಡೆಸಲಿಕ್ಕೆ ನಾನು ನೋಡ್ತೇನೆ. ಅದನ್ನು ಬಿಟ್ಟು ನಾನು ಯಾವುದೋ ರೀತಿ ಇದನ್ನು ಮಾಡಿಲ್ಲ, ತಪ್ಪು ಮಾಡಿಲ್ಲ. ದಯವಿಟ್ಟು ನಂಗೆ ಸಚಿವರು ನನಗೆ ಮತ್ತೆ ಅವಕಾಶನ ಒದಗಿಸ್ಕೊಡ್ಬೇಕು, ನನಗೆ ಆದಂಥ ಮಾನಹಾನಿಯನ್ನು ತುಂಬಿಕೊಡ್ಬೇಕು ಅಂತಂದು ಕೇಳ್ಕೊತೀನಿ. ಪ್ರಕಾರ ಇವತ್ತು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ಕೈಗೊಂಬೆಗಳಾದ್ರ ಅನ್ನೋ ಒಂದು ನಮ್ಮ ಪ್ರಶ್ನೆ. ಹೌದ್ರಿ, ಈಗ ರಾಜಕೀಯನ ಬಂದು ಶಾಲೆಯಲ್ಲಿ ಸೇರ್ಕೊಂಡು ಈ ರೀತಿಯಾಗಿ ನಾನು ಸಸ್ಪೆಂಡ್ ಆಗೋದು ಅದ ಮುಖ್ಯ ಕಾರಣ ಆಗಿದೆ. ಈ ಸಸ್ಪೆಂಡ್ ಮಾಡುವ ಮುಂಚೆ ತಮಗೇನಾದರೂ ನೋಟಿಸ್ ಕೊಟ್ಟಿದ್ರ? ನೋಟಿಸ್ ಕೊಟ್ಟಿದ್ರಿ, ಕಾರಣ ಕೇಳಿ ನೋಟಿಸ್ ನನಗೆ 16ನೇ ತಾರೀಕು ಕೊಟ್ಟರು. ಆಮೇಲೆ ಅದನ್ನು ನಾನು 17ಕ್ಕೆ ಬರೋದು 18ನೇ ತಾರೀಕಿಗೆ ಆಫೀಸಿಗೆ ಕೊಟ್ಟೆ.
ಇವರು ಅದನ್ನ ನೋಟಿಸನ್ನು ನಾನು ಹಚ್ಚಿದ ದಾಖಲೆಗಳನ್ನು BO ಮೇಡಮ್ ಅವ್ರು ಪರಿಶೀಲನೆ ಮಾಡ್ದೇ 17ನೇ ತಾರೀಕು ನನಗೆ ಸಸ್ಪೆಂಡ್ ಆರ್ಡರ್ ತಯಾರು ಮಾಡಿ ಇಟ್ಕೊಂಡು ಅದ್ರ ಮೇಲೆ 17 ತಾರೀಕು ಹಾಕಿದ್ದಾರೆ ರೀ. ನನಗೆ 18ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುಗಿಸಿದ್ದಾರೆ. 3 ನೋಟಿಸ್ ಕೊಟ್ಟಾಗ ಸಸ್ಪೆಂಡ್ ಮಾಡಬೇಕಿತ್ತು, ಆದ್ರೆ ಒಂದೇ ನೋಟಿಸ್ ಒಂದೇ ನೋಟಿಸ್ ಕೊಟ್ಟಾರ್ರಿ, ಅದನ್ನು ಅವ್ರು ಪರಿಶೀಲನೆ ಮಾಡ್ದೇನೆ ನನಗೆ ಸಸ್ಪೆಂಡ್ ಆರ್ಡರ್ ಕೊಟ್ಟಿದ್ದಾರೆ. ಒಂದೇ ಮಾತಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸರ್ವಾಧಿಕಾರಿಯಾಗಿ ತಮ್ಮ ಮಂಡತನ ತೋರಿಸ್ತಾ ಇದ್ದಾರೆ. ಹೌದ್ರಿ, ಅವರು ತಮ್ಗೆ ಯಾರು ಬೇಕು ಅವ್ರನ್ನ ಹಿಡ್ಕೊಂಡು ಶಿಕ್ಷಕರ ಮೇಲೆ ಅನ್ಯಾಯವನ್ನು ಮಾಡ್ಲಿಕ್ಕೆ. ಈಗಾಗಲೇ ಅದ ಪಾಲಕರದು ಏನು ಅಭಿಪ್ರಾಯ ಐತ್ರಿ ಇಲ್ಲಿ? ಪಾಲಕರಿಗೆ ನಾನೇ ಬೇಕನ್ನುವಂತ ಅಭಿಪ್ರಾಯ ಅದ ರೀ. ಅವರು ಪವನ್ ಪಾಟೀಲ್ ವಿರುದ್ಧ ರೊಚ್ಚಿಗೆ ಎದ್ದಿದ್ದಾರೆ ಪಾಲಕರೆಲ್ಲರೂ. ನಾವು ಪಾಲಕರು ಮೇಡಮ್ ಬೇಕು ಬೇಡ ಅಂತ ನಾವು ಹೇಳಬೇಕು. ಅವು ಪವನ್ ಪಾಟೀಲ್ ಮಕ್ಕಳು ಇಲ್ಲಿ ಕಲೀಲಿಕ್ಕೆ ಹತ್ತಿಲ್ಲ, ನಾವು ಬಡವ್ರ ಮಕ್ಕಳು ಕಲೀಲಿಕ್ಕೆ ಹತ್ತಾರ. ಮೇಡಮ್ ಅಗದಿ ಚೆನ್ನಾಗಿ ನಡೆಸ್ಕೊಂಡು ಹೊಂಟಿದಾರ. ನಮ್ಮ ಮಕ್ಕಳು ನಮ್ಮ ತಯಾರಾಗಬೇಕು, ನಮ್ಮ ಮಕ್ಕಳು ಚಲೋ ಶಾಣೆ ಆಗ್ಬೇಕಂದ್ರೆ ನಮ್ಮ ಮೇಡಮ್ಮ ಬೇಕು. ಅವು ಪವನ್ ಪಾಟೀಲ ನಮ್ಮ ಈ ಶಾಲೆಯನ್ನು ಮುಗಿಸ್ತೇನೆ ಅಂತ ಹೇಳಿ ಕೀಲಿ ಹಾಕ್ತೇನೆ ಅಂತಂದು ಊರೊಳಗೆ ಮಾತಾಡಿದಾನ್ರಿ. ಅದಕ್ಕೆ ಅವ್ರು ರೊಚ್ಚಿಗೆ ಹೇಳಕತ್ರು, ಪವನ್ ಪಾಟೀಲ್ ಎಲ್ಲಿ ತನ್ನ ಮಗಳನ್ನ ಹಚ್ಚಿದಾನ ಅಲ್ಲಿ ನಮ್ಮ ಮಕ್ಕಳು ಹಚ್ಚಲಿ, ನಮ್ಮ ಮಕ್ಕಳ ಫೀ ಅವ ಪವನ್ ಪಾಟೀಲ ತುಂಬಲಿ, ಅವ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಲಿ. ಇಲ್ಲೆಲ್ಲ ಶಿಕ್ಷಕರನ್ನ ಹೊರಗೆ ಹಾಕಿ ನಾವು ಕೀಲಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ಈ ಶಾಲೆನ. ಪವನ್ ಪಾಟೀಲ್ ಮಕ್ಕಳು ಬೇರೆ ಸ್ಕೂಲಲ್ಲಿ ಆದ್ರ ಈ ರಾಜಕೀಯ ಮಾಡಕ ಈ ಪವನ್ ಪಾಟೀಲ್ ಸರ್ಕಾರಿ ಸ್ಕೂಲ್ ಅಂದ್ರ ಒಂದು ಗುಂಡಾ ರೀತಿ ವರ್ತನೆ ರಾಜಕೀಯ. ಇವ್ರು BO ಮೇಡಮ್ ರಿಲೇಷನ್ ಅವ್ರ? ಹೌದು, ರಿಲೇಷನ್ ಅಂತ ಹೇಳ್ತಾರೆ ನಂಗೆ ಸರಿಯಾಗಿ. ಅಂದ್ರೆ ಅವ್ರ ಹೆಸರು ಮ್ಯಾಗ ಇವ್ರ ಅಲ್ಲಿ ನಿಮ್ಗೆ ಇದು ಮಾಡತ್ತಾರ, ಡಬ್ಬಲಾಗಿ ಮಾಡತ್ತಾರ. ಹೌದ್ರಿ. ಮತ್ತೆ ಇನ್ನೊಂದು ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK 22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.